ಈಗಾಗಲೇ ವಯನಾಡ್ನಲ್ಲಿ ಭೂಕುಸಿತವಾಗಿದೆ, ಸಾಕಷ್ಟು ರೆಸ್ಕ್ಯೂ ಆಪರೇಷನ್ಸ್ ಗಳು ಕೂಡ ನಡೀತಾ ಇದೆ. ಆದ್ರೆ ರೆಸ್ಕ್ಯೂ ಆಪರೇಷನ್ ಅಲ್ಲಿ ಬರೀ NDRF, SDRF ಜೊತೆಗೆ ಬರೀ ರಕ್ಷಣಾ ಸಿಬ್ಬಂದಿ ಮಾತ್ರವಲ್ಲದೆ ಈ ಒಂದು ಶ್ವಾನ ಏನಿದೆ ಅಂದ್ರೆ ಶ್ವಾನ ದಳದ ಸಿಬ್ಬಂದಿಗಳು ಶ್ವಾನವನ್ನ ಇಟ್ಕೊಂಡು ಸಾಕಷ್ಟು ರೆಸ್ಕ್ಯೂ ಆಪರೇಷನ್ಸ್ ಗಳನ್ನ ಕೂಡ ಮಾಡ್ತಾ ಇದ್ರು. ಸರ್ಚ್ ಅಂಡ್ ಡಿಟೆಕ್ಟಿವ್ ಅಂದ್ರೆ ಕಂಪ್ಲೀಟ್ ಆಗಿ ಇಲ್ಲಿ ಮೆಟಲ್ ಡಿಟೆಕ್ಟರ್ ಆಗಿರ್ಬೋದು, ಎಕ್ಸ್ಪ್ಲೋಸಿವ್ ಡಿಟೆಕ್ಟ್ ಆಗಿರ್ಬೋದು, ಜೊತೆಗೆ ಇಲ್ಲಿ ಏನು ಮೃತದೇಹಗಳು ಸಾಕಷ್ಟು ಈಗಾಗಲೇ ಈ ಒಂದು ಸ್ಥಳದಲ್ಲಿ ಅಂದ್ರೆ ಭೂಕುಸಿತವಾಗಿರುವಂತಹ ಗ್ರಾಮಗಳಲ್ಲಿ ಈಗಾಗಲೇ ಏನು ಸಾಕಷ್ಟು ಮೃತದೇಹಗಳಿದೆ ಅದನ್ನ ಪತ್ತೆ ಹಚ್ಚೋದಕ್ಕೆ ಈ ಒಂದು ಶ್ವಾನವನ್ನ ಕೂಡ ಬಳಸಲಾಗ್ತಾ ಇದೆ. ಇದರ ಹೆಸರು ಸಾರಾ ಅಂತ. ಜೊತೆಗೆ ಇದಕ್ಕೆ ಒಂದು ನಂಬರ್ ಅನ್ನ ಕೂಡ ಕೊಡಲಾಗಿದೆ 302B ಅಂತ ಹೇಳಿ. ಅಂದ್ರೆ ಡೆಲ್ಲಿಯ ಬ್ರಾಂಚ್ ನಿಂದ ಈ ಒಂದು ಡಾಗ್ ಬಂದಿರುವಂತದ್ದು. ಸಾರಾ ಏನಿದೆ ಸಾಕಷ್ಟು ಮೃತದೇಹಗಳನ್ನ ಇಲ್ಲಿವರೆಗೂ ಕೂಡ ಅದು ಮುಂಡಕೈ ಆಗಿರ್ಬೋದು, ಜೊತೆಗೆ ಪಿಂಜಾರವೆಟ್ಟೆ ಗ್ರಾಮ ಆಗಿರ್ಬೋದು, ಈ ಗ್ರಾಮದಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಮೃತದೇಹಗಳನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಮನುಷ್ಯರಾದಂತವ್ರಿಗೆ ಸಾಕಷ್ಟು ಶ್ಲಾಘನೆಗಳು ಸಿಗ್ತವೆ. ಆದ್ರೆ ಈ ರೀತಿಯ ಸಾಕು ಪ್ರಾಣಿಗಳು, ಮೂಕ ಪ್ರಾಣಿಗಳಿಗೆ ಈ ಒಂದು ರಕ್ಷಣಾ ಕಾರ್ಯದಲ್ಲಿ ಸಾಕಷ್ಟು ರೆಸ್ಕ್ಯೂ ಆಪರೇಷನ್ ಅಲ್ಲಿ ಇದು ತೊಡಗಿ ಸಾಕಷ್ಟು ಮೃತದೇಹಗಳನ್ನ ಈಗಾಗಲೇ ಪತ್ತೆ ಹಚ್ಚಿದೆ. ಹಾಗಾಗಿ ಇದಕ್ಕೂ ಕೂಡ ಒಂದು ರೀತಿಯಲ್ಲಿ ಒಂದು ಶ್ಲಾಘನೀಯ ಸಂಗತಿ, ಜೊತೆಗೆ ಶ್ಲಾಘನೆಯನ್ನ ಸಲ್ಲಿಸುವಂತ ಕೆಲಸವನ್ನ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಸಾಕಷ್ಟು ಮೃತದೇಹಗಳನ್ನ ಈಗಾಗಲೇ ಈ ಸಾರಾ ಪತ್ತೆ ಹಚ್ಚಿ ಜೊತೆಗೆ ಅದನ್ನ ಪತ್ತೆ ಹಚ್ಚಿದ್ದು ಮಾತ್ರವಲ್ಲ, ಪ್ರತಿದಿನ ಕೂಡ ಅಂದ್ರೆ ಯಾವಾಗ ಭೂಕುಸಿತ ಶುರುವಾಗುತ್ತೋ ಅವತ್ತಿನಿಂದಲೂ ಕೂಡ ಸೇನೆಯ ಏನು ಸೇನಾನಿಗಳಿದ್ದಾರೆ ಅವರ ಜೊತೆಯಲ್ಲೇ ಆ ಒಂದು ಸಾರಾ ಕೂಡ ಕೆಲಸವನ್ನ ಮಾಡ್ತಾ ಇದೆ. ಕ್ಯಾಮರಾಮನ್ ಚಂದ್ರೇಶ್ ಜೊತೆ ಸಂದೇಶ್, ನ್ಯೂಸ್ ಫಾಸ್ಟ್, ವಯನಾಡು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.